ಬಳ್ಳಾರಿ ಜಿಲ್ಲೆ 2026ರಂದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರತಕ್ಕಂಥ ಹಿರಿಯರಾದ ಮಾಜಿ ಅಧ್ಯಕ್ಷರಾದ ಕಾಂಗ್ರೆಸ್ಸಿನ ಧುರೀಣರಾದ ಎಲ್ ಮಾರಣ್ಣನವರು, ಹಾಗೆಯೇ ಈ ಸಂಘದ ಖಜಾಂಚಿಯಾದ ಗೋವಿಂದರಾಜ್ ಅವರು, ಹಾಗೆಯೇ ಗಾದಿಲಿಂಗಪ್ಪ ಅವರು, ಆಮೇಲೆ ಪೃಥ್ವಿರಾಜ್ ಅವರು, ಮೋಹನ್ ದಾಸ್ ಅವರು, ಎಲ್ಲರಿಗೆ ಸಂಘದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದಿನ ನಾವು ಯಾಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಂದರೆ, ಈಗ ಇದಕ್ಕೆ ಮುಂಚಿತವಾಗಿ ನಮ್ಮ ಪರಿಶಿಷ್ಟ ಜಾತಿಯ ಸನ್ಮಾನ್ಯ ಶ್ರೀ KH ಮುನಿಯಪ್ಪ ಅವರಿಗೆ ನಮ್ಮ ಬೇಡಿಕೆಯಂತೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕಂತ ನಾವು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಒತ್ತಾಯ ಸರ್ಕಾರಕ್ಕೆ ಮಾಡಿದ್ವಿ. ಆದರೆ ಆ ಸಮಯದಲ್ಲಿ ಅದು ಆಗಲಿಲ್ಲ. ಈಗ ಸನ್ಮಾನ್ಯ DK ಶಿವಕುಮಾರ್ ಅವರು ನೇತೃತ್ವದಲ್ಲಿ ಈಗ ಬದಲಾದ ವ್ಯವಸ್ಥೆಯಲ್ಲಿ ಈಗ ಸರ್ಕಾರ ರಚನೆ ಆಗ್ತಾ ಇದೆ. ಆ ರಚನೆ ಆಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ 7 ಸಾರಿ ಲೋಕಸಭಾ ಸದಸ್ಯರಾಗಿ ಸೇವೆ ಮಾಡಿದ್ದಾರೆ, ಜನಾನುರಾಗಿಯಾಗಿ ಸೇವೆ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಅರ್ಹ ವ್ಯಕ್ತಿಯಾದಂಥ KH ಮುನಿಯಪ್ಪನವರು ಆಗಿದ್ದಾರೆ. ಅಲ್ಲದೇ ಅವರು ಸಮಾಜದ ಪರವಾಗಿ ಸಾಕಷ್ಟು ಕೆಲಸಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಮಾದಿಗ ಸಮಾಜದ ವತಿಯಿಂದ ಸನ್ಮಾನ್ಯ KH ಮುನಿಯಪ್ಪ ಸಾರನ್ನ ಈ ಸಾರಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಮಾಡಲೇಬೇಕಂತ ನಾವು ಬಳ್ಳಾರಿ ಜಿಲ್ಲಾ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ವತಿಯಿಂದ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅವರು